ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವಾಗ ಏನು ನೋಡ್ಕೊಂಡು ಬಂದಿದ್ದೀರಾ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ ಅಂತಂದು ಡೇಟ್ ಯಾವಾಗಂತಂದು ಸೊ ಫೈನಲ್ ಆಗಿ ಅನೌನ್ಸ್ ಆಗಿದೆ. ಇಲ್ಲೇನು ಕಾಣ್ತಿದೆ ಸ್ಕ್ರೀನ್ ಮೇಲೆ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿರತಕ್ಕಂಥದ್ದು ಡೇಟು ಏನಂತಂದರೆ ಇದೇ ಕಾಣಿಸ್ತಿದೆ ಡೇಟು 17ಕ್ಕೆ ದ್ವಿತೀಯ ಪಿ ಯು ಸಿ 2 ಫಲಿತಾಂಶ ಅಂತದ್ದು. ಓಕೆ, ಬೆಂಗಳೂರು ದ್ವಿತೀಯ ಪಿ ಯು ಸಿ ಪರೀಕ್ಷೆ 2 ಫಲಿತಾಂಶವು ಮೇ 17 ಅಥವಾ 19ರಂದು ಪ್ರಕಟವಾಗುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ. ಓಕೆ, ಅವ್ರು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಮೇ 17 ಅಥವಾ 19ರಂದು ಪ್ರಕಟವಾಗುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ ಅಂತ. ಆ್ಯಂಡ್ ಪರೀಕ್ಷೆ 2 ಏಪ್ರಿಲ್ 23ರಿಂದ ಹಿಡಿದು ಮೇ 8ರವರೆಗೆ ಪರೀಕ್ಷೆ ನಡೆಸಲಾಗಿತ್ತು. ಅನುತ್ತೀರ್ಣವಾಗಿರುವ ಮತ್ತು ಫಲಿತಾಂಶವನ್ನು ಸುಧಾರಣೆ ಮಾಡಿಕೊಳ್ಳುವವರಿಗೆ ಉಚಿತ ನೋಂದಣಿ ಆಗಿದ್ದರಿಂದ ಈ 2.5 ಲಕ್ಷ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂತಂದರೆ ಪರೀಕ್ಷೆ ನೋಂದಣಿ ಮಾಡಿಕೊಂಡಿದ್ದರು. ಬಟ್ ಸುಮಾರು 69,000 ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ನೋಂದಣಿ ಮಾಡಿಕೊಂಡಿದ್ದರು. ಓಕೆ, ಅವ್ರು ಹೇಳ್ತಾ ಇದ್ದಾರೆ ಡೇಟು ಅಂದರೆ ಕೆಲವೊಂದಿಷ್ಟು ಹುಡುಗರು ಫೇಲ್ ಆಗಿರೋದಾಗಿರ್ಬೋದು, ಅಥವಾ ಫೇಲ್ ಅನ್ನೋ ಬದಲು ಏನಪ್ಪ ಅಂದರೆ ಇನ್ನೂ ಕೂಡ ಪಾಸ್ ಆಗೋಕ್ಕಾಗಿರಲ್ಲ, ಕೆಲವೊಂದಿಷ್ಟು ಮಾರ್ಕ್ಸ್ ಕಡಿಮೆ ಆಗಿರ್ತವೆ. ಇನ್ನೂ ಕೆಲವೊಂದಿಷ್ಟು ಏನಪ್ಪ ಹುಡುಗರು ಅಂತಂದರೆ ಇನ್ನೂ ಕೂಡ ಸ್ವಲ್ಪ ಬೆಟರ್ ತಮ್ಮ ರಿಸಲ್ಟ್ ಇನ್ನೂ ಕೂಡ ಚೆನ್ನಾಗಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಎಕ್ಸಾಮ್ 2ನ ಬರೆದಿದ್ದಾರಲ್ವ ಅದನ್ನು ರಿಸಲ್ಟು ಇದೆ ಹೇಳ್ತಾರೆ ನೋಡಿ, ಮೇ 17 ಅಥವಾ 19ರಂದು ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತೆ. ಓಕೆ, ಇದರ ಪ್ರಯುಕ್ತವಾಗಿ ಕೂಡ ಕೆ ಎ ಕಡೆಯಿಂದ ಕೂಡ ಕೆಲವೊಂದಿಷ್ಟು ಬೇರೆ ಹೇಳ್ತಿದ್ದು, ಇದು ಬೋರ್ಡ್ ಕಡೆಯಿಂದ ಆಯಿತು. ಓಕೆ, ಬೋರ್ಡ್ ಕಡೆಯಿಂದ ಡೇಟ್ ಹೇಳಿದರೆ ಮೇ 17 ಅಥವಾ 19ರಂದು ಬರ್ತಂದು. ಆ್ಯಂಡ್ ಅದೇ ರೀತಿಯಾಗಿ ಕೆ ಎದವರು ಕೂಡ ಗೊತ್ತಿರುವಾಗಿ ಎಲ್ಲನೂ ಕೂಡ ಈಗ ಬೇರೆ ಈಗ ಎಲ್ಲರೂ ಕೂಡ ಹುಡುಗರು ರಿಸಲ್ಟ್ ಮುಗಿದ ತಕ್ಷಣ ಸಡನ್ನಾಗಿ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಈಗ ಸೈನ್ಸ್ ಹುಡುಗರು ಏನು ಮಾಡ್ತಾರೆ KCET ನೀಟ್ ಕಡೆನ ವಾಲ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರುವಾಗ ಹೊಸದಾಗಿ ಕೆದವರು ಒಂದು ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ, ಬಟ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ, ಅದನ್ನು ನೆನ್ಪಿಡ್ಕೋಬೇಕು. ಆ್ಯಂಡ್ ಅದಾದ ತಕ್ಷಣ ಅವ್ರು ಕೆದವ್ರು ಏನು ಹೇಳಿದಾರೆ ಅಂತಂದರೆ ಈ ಎಕ್ಸಾಮ್ 2 ಬರ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಈಗ ಅಗ್ರಿಕಲ್ಚರ್ದು ಕೂಡ ರಿಸಲ್ಟ್ ಆಗಿದೆ. ಆ್ಯಂಡ್ CBSE ಅವ್ರದ್ದು ಕೂಡ ಮಾರ್ಕ್ಸ್ ಎಂಟ್ರಿ ಆಗಿಬಿಟ್ರೆ ನಿಮ್ಮದು ಕೂಡ ಕೌನ್ಸಿಲಿಂಗ್ ಎಲ್ಲನೂ ಕೂಡ ರೆಡಿ ಇದೆ, ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರೆ. ಆ್ಯಂಡ್ ಯಾವಾಗ ನಿಮ್ಮದು KCET ಪೋಸ್ಟ್ ರೌಂಡ್ ಮುಗಿತದೆ ಅವಾಗ ಕಾಮೆಡ್ಕೆ ಕೂಡ ಅದನ್ನು ಕೂಡ ನಡೆಸ್ತೀನಿ ಅಂತ ಕೂಡ ಅವರು ಕೂಡ ಹೇಳಿದಾರೆ. ಸೊ ಟೋಟಲಿ ಏನಪ್ಪ ಅಂದರೆ ಈ ಮಂತ್ ಸ್ವಲ್ಪ ಎಂಡಿಗೆ ಹೋಗ್ತಾ ಏನಂತಂದರೆ ಎಲ್ಲ ಹುಡುಗರು ಅಂದರೆ ಅದ್ರಲ್ಲೂ ಕೂಡ ಸೈನ್ಸ್ ಹುಡುಗರು ಸ್ವಲ್ಪ ಬ್ಯುಸಿ ಆಗ್ತಾ ಹೋಗ್ತಾರೆ. ಸೊ ಯಾರಾದರೂ KCET ಆರ್ ನೀಟ್ ಏನಾದ್ರು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತಂತಂದರೆ ಈ ವಿಡಿಯೋ ನೋಡೋರು ಸೊ ನೀವೇನು ಮಾಡ್ಬೋದು ಅಂದರೆ ಈಸಿಯಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು, ಫ್ರೀಯಾಗಿ ನಿಮಗೆ ಗೈಡೆನ್ಸ್ ಸಿಗ್ತದೆ. ಓಕೆ ಸರಿ, ರಿಸಲ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ದು ಮೇ 17 ಅಥವಾ 19ಕ್ಕೆ ಬರ್ತದೆ. ಓಕೆ, ಸಾಧ್ಯತೆಗಳಿಂದ ನ್ಯೂಸ್ ಪೇಪರಲ್ಲೇ ಬಂದಿರತಕ್ಕಂಥದ್ದು. ಓಕೆ ಸರಿ, ಏನಾದರೂ ಮತ್ತೆ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.